ಹಲೋ ಸ್ನೇಹಿತರೆ, ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯುವರ್ ಬ್ರೈನ್ ಯೂಟ್ಯೂಬ್ ಚಾನೆಲ್. ಈ ಖಾತಾ ಯಾಕೆ ಬೇಕು ಮತ್ತೆ ಮೊಬೈಲ್ನಲ್ಲಿ ಈ ಖಾತಾವನ್ನು ಹೇಗೆ ಹಾಕುವುದು ಮತ್ತು ಡೌನ್ಲೋಡ್ ಮಾಡುವುದು ಮತ್ತೆ ಫೈನಲ್ ಈ ಖಾತಾ ಪಡೆಯುವುದು ಹೇಗೆ, ಅರ್ಜಿ ಸಲ್ಲಿಸಲು ಯಾವ ಯಾವ ದಾಖಲಾತಿಗಳು ಬೇಕು ಎಂದು ಸಂಪೂರ್ಣವಾಗಿ ಇದೊಂದು ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ. ಈ ಖಾತಾ ಏನಕ್ಕೋಸ್ಕರ ಇದು ಹೊಸ ಯೋಜನೆ, ಯಾಕೋಸ್ಕರ ಇದು ಬೇಕು ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಇದೊಂದು ಆನ್ಲೈನ್ ಆಸ್ತಿ ಅಂತ. ಇದ್ರಲ್ಲಿ ನಿಮಗೆ ಪ್ರತಿಯೊಂದು ಸಹಿತ ಡೀಟೇಲ್ಸ್ ಗೊತ್ತಾಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರು ಸಹಿತ ಯಾರ್ಯಾರು ಸೈಟ್ಗಳಿರುತ್ತೋ ಅವ್ರಿಗೆಲ್ಲರೂ ಸಹಿತ ಇದೊಂದು ಈ ಖಾತಾ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ಇವತ್ತೊಂದು ವಿಡಿಯೋಲಿ ಸಂಪೂರ್ಣವಾಗಿ ಅದ್ರ ಬಗ್ಗೆ ತಿಳ್ಕೋಣ ಬನ್ನಿರಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಇನ್ನು ನಮ್ಮ ಚಾನಲ್ಗೆ ನೀವು ಹೊಸೊಬ್ಬರು ಆಗಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಈ ಮಾಹಿತಿ ಏನಾರು ಇಷ್ಟ ಆಗಿದೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆಗಿರಲಿ ಪ್ರತಿಯೊಬ್ಬರಿಗೂ. ಹಾಗೆ ಈ ಮಾಹಿತಿ ಏನಾರು ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ, ಇವಾಗಲೇ ಲೈಕ್ ಕೊಡಿ. ಮೊದಲಿಗೆ ಈ ಖಾತಾ ಎಂದರೆ ಏನು ಎಂಬುದನ್ನು ನೋಡೋಣ. ಈ ಖಾತಾ ಎಂದರೆ ನಿಮ್ಮ ಆಸ್ತಿಗೆ ಸಂಬಂಧಿಸಿದ ಸ್ಥಳೀಯ ಅಥವಾ ಸಂಸ್ಥೆಯ ಆಸ್ತಿ ಖಾತೆ ದಾಖಲೆ. ಆನ್ಲೈನ್ನಲ್ಲಿ ಡಿಜಿಟಲ್ ರೂಪದಲ್ಲಿ ನಿರ್ವಹಿಸುವ ವ್ಯವಸ್ಥೆಯನ್ನು ಈ ಖಾತಾ ಎಂದು ಕರೆಯಲಾಗುತ್ತದೆ. ಬೆಂಗಳೂರು ನಗರ ಪಾಲಿಕೆಯ ಈ ಆಸ್ತಿ ಪೋರ್ಟಲ್ನಲ್ಲಿ ಆಸ್ತಿ ವಿವರಗಳನ್ನು ಹುಡುಕುವುದು, ಡ್ರಾಫ್ಟ್ ಅಥವಾ ಫೈನಲ್ ಈ ಖಾತಾ ನೋಡುವುದು ಮತ್ತು ಡೌನ್ಲೋಡ್ ಮಾಡುವುದು ಸೇರಿದಂತೆ ವಿವಿಧ ಸೇವೆಗಳು ಲಭ್ಯವಿದೆ. ಈ ಖಾತಾ ಯಾಕೆ ಬೇಕು ಸ್ನೇಹಿತರೆ? ಈ ಖಾತಾ ಮೂಲಕ ನಿಮ್ಮ ಆಸ್ತಿಯ ದಾಖಲೆಯನ್ನು ಡಿಜಿಟಲ್ ರೂಪದಲ್ಲಿ ಸುಲಭವಾಗಿ ಪರಿಶೀಲಿಸಲು ಮತ್ತು ಪಡೆಯಲು ಸಾಧ್ಯವಾಗುತ್ತದೆ. ಆಸ್ತಿ ಸಂಬಂಧಿತ ವಿವಿಧ ಸೇವೆಗಳು, ಖಾತಾ ಪ್ರಕ್ರಿಯೆಗಳು ಮತ್ತು ಆಸ್ತಿ ದಾಖಲೆ ನಿರ್ವಹಣೆಯಲ್ಲಿ ಇದು ಉಪಯುಕ್ತವಾಗಿದೆ. ವಿವಿಧ ಸೇವೆಗಳು, ಖಾತಾ ಪ್ರಕ್ರಿಯೆಗಳು ಮತ್ತು ಆಸ್ತಿ ದಾಖಲೆ ನಿರ್ವಹಣೆಯಲ್ಲಿ ಇದು ಉಪಯೋಗವಾಗಿದೆ. ಒಂದು ಮುಖ್ಯ ವಿಷಯ, ಡ್ರಾಫ್ಟ್ ಈ ಖಾತಾ ಮತ್ತು ಫೈನಲ್ ಈ ಖಾತಾ ಒಂದೇ ಅಲ್ಲ. ಡ್ರಾಫ್ಟ್ ಈ ಖಾತೆಯನ್ನು ಈಗಿರುವ ಪ್ರಾಪರ್ಟಿ ಟ್ಯಾಕ್ಸ್ ರಿಜಿಸ್ಟರ್ ಮಾಹಿತಿಯ ಆಧಾರದ ಮೇಲೆ ನೀಡಲಾಗುತ್ತದೆ. ಮತ್ತೆ ಸ್ನೇಹಿತರೆ, ಫೈನಲ್ ಈ ಖಾತಾ ಪಡೆಯಲು ಹೆಚ್ಚುವರಿ ಮಾಹಿತಿಗಳು ಮತ್ತು ದಾಖಲೆಗಳನ್ನು ಸಲ್ಲಿಸಬೇಕಾಗುವುದು. ಇದನ್ನು ನಿಮ್ಮ ಮೊಬೈಲ್ ಮುಖಾಂತರ ಸಹಿತ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಇದು ಮೊಬೈಲ್ನಲ್ಲಿ ನೀವು ಹೇಗೆ ಡೌನ್ಲೋಡ್ ಮಾಡಬೇಕಂದ್ರೆ, ನಿಮ್ಮ ಮೊಬೈಲ್ನಲ್ಲಿ ಅಧಿಕೃತ BBMP ಅಥವಾ ಈ ಆಸ್ತಿ ಅಥವಾ ಈ ಖಾತಾ ಪೋರ್ಟಲ್ ಅನ್ನು ತೆರೆಯಿರಿ. ಸಿಟಿಜನ್ ಲಾಗಿನ್ ಅಥವಾ ಈ ಖಾತಾ ಸಂಬಂಧಿತ ಆಯ್ಕೆಯನ್ನು ಆಯ್ಕೆ ಮಾಡಿ. ನಂತರ ನಿಮ್ಮ ಮೊಬೈಲ್ ನಮೂದಿಸಿ, ನಿಮ್ಮ ಮೊಬೈಲ್ಗೆ ಬರುವ OTP ಅನ್ನು ನಮೂದಿಸಿ ಲಾಗಿನ್ ಮಾಡಿ. ಲಾಗಿನ್ ಮಾಡಿದ ನಂತರ ನಿಮ್ಮ ಆಸ್ತಿಯ ಹುಡುಕಲು ಸಾಧ್ಯವಾಗುತ್ತದೆ. ಆಸ್ತಿಯ SAS ಪ್ರಾಪರ್ಟಿ ಟ್ಯಾಕ್ಸ್ ಅಪ್ಲಿಕೇಶನ್ ನಂಬರ್ ಅಥವಾ ಪ್ರಾಪರ್ಟಿ ID ಅಥವಾ EPID ಅಥವಾ ಲಭ್ಯವಿರುವ ಇಂತರ ಪ್ರಾಪರ್ಟಿ ಡೀಟೇಲ್ಸ್ ಮೂಲಕ ಹುಡುಕಬಹುದು. ಆಸ್ತಿ ವಿವರಗಳು ಸರಿಯಾಗಿದ್ದರೆ ಡ್ರಾಫ್ಟ್ ಈ ಖಾತಾವನ್ನು ವ್ಯೂ ಮಾಡಿ. ನಂತರ ಡೌನ್ಲೋಡ್ ಆಯ್ಕೆಯನ್ನು ಬಳಸಿಕೊಂಡು ಈ ಖಾತಾವನ್ನು ನಿಮ್ಮ ಮೊಬೈಲ್ನಲ್ಲಿ PDF ರೂಪದಲ್ಲಿ ಉಳಿಸಿಕೊಳ್ಳಬಹುದು. ಅಧಿಕೃತ ಪೋರ್ಟಲ್ನಲ್ಲಿ ಪ್ರಕಾರ ಮೊಬೈಲ್ ಮತ್ತು OTP ಮೂಲಕ ಲಾಗಿನ್ ಮಾಡಿ ಡ್ರಾಫ್ಟ್ ಈ ಖಾತಾವನ್ನು ನೋಡಲು ಮತ್ತು ಡೌನ್ಲೋಡ್ ಮಾಡಲು ವ್ಯವಸ್ಥೆ ಇದೆ. ಫೈನಲ್ ಈ ಖಾತಾ ಹೇಗೆ ಪಡೆಯಲು ಸ್ನೇಹಿತರೆ, ಇದಿಷ್ಟು ಇವಾಗ ನಿಮ್ಗೆ ಏನ್ ಹೇಳಿದ್ದು ಅದಷ್ಟು ಡ್ರಾಫ್ಟ್ ಈ ಖಾತಾನು ನೀವು ಹೇಗೆ ನಿಮ್ಮ ಇದೊಂದು ವೆಬ್ಸೈಟ್ ಮುಖಾಂತರ ಡೌನ್ಲೋಡ್ ಮಾಡ್ಕೋಬಹುದು ಅಂತ. ಹಾಗೆ ಫೈನಲ್ ಈ ಖಾತಾ ಹೇಗೆ ನೀವು ಪಡಿಬೇಕಂದ್ರೆ, ನಿಮಗೆ ಫೈನಲ್ ಈ ಖಾತಾ ಬೇಕೆಂದರೆ ಅಧಿಕೃತ ಈ ಆಸ್ತಿ ಅಥವಾ ಪೋರ್ಟಲ್ ಅಥವಾ ಫೈನಲ್ ಈ ಖಾತಾ ಪ್ರಕ್ರಿಯೆಯನ್ನು ಆಯ್ಕೆ ಮಾಡಬೇಕು. ಅಲ್ಲಿ ಪ್ರಾಪರ್ಟಿ ಡೀಟೇಲ್ಸ್ ಮತ್ತು ಓನರ್ ಡೀಟೇಲ್ಸ್ ಅನ್ನು ಪರಿಶೀಲಿಸಿ ನಂತರ ಅಗತ್ಯವಾದ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು. ಅದರ ನಂತರ ಈ KYC ಸರಿಯಾಗಿ ವೆರಿಫಿಕೇಶನ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ ನಂತರ ಅರ್ಜಿ ಸಲ್ಲಿಸಿದ ನಂತರ ಸಂಬಂಧಪಟ್ಟ ಪ್ರಕ್ರಿಯೆಯಂತೆ ನಿಮ್ಮ ಅಪ್ಲಿಕೇಶನ್ ಅನ್ನು ಪರಿಶೀಲಿಸಲಾಗುತ್ತದೆ. ಅರ್ಜಿ ಅಪ್ರೂವ್ ಆದ ನಂತರ ಫೈನಲ್ ಈ ಖಾತಾ ಪಡೆಯಲು ಸಾಧ್ಯವಾಗುತ್ತದೆ. ಅಕಸ್ಮಾತ್ ಏನಾರ ರಿಜೆಕ್ಟ್ ಆಗಿದ್ರೆ ನೀವು ಮತ್ತೆ ಡಾಕ್ಯುಮೆಂಟ್ಸ್ ಏನಾದ್ರು ಸರಿ ಇಲ್ಲ ಅಂದ್ರೆ ಅದನ್ನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಫೈನಲ್ ಈ ಖಾತೆಗೆ ಬೇಕಾಗುವ ಪ್ರಮುಖ ದಾಖಲಾತಿಗಳು ಏನಂದ್ರೆ ಸ್ನೇಹಿತರೆ, ಅಧಿಕೃತ ಈ ವೆಬ್ಸೈಟ್ ಪೋರ್ಟಲ್ ಪ್ರಕಾರ ಈ ಫೈನಲ್ ಡಾಕ್ಯುಮೆಂಟ್ಸ್ ಏನೇನು ಬೇಕಂದ್ರೆ ಸ್ನೇಹಿತರೆ, ಫೈನಲ್ ಈ ಖಾತೆಗೆ ನೀವು ಅಪ್ಲೈ ಮಾಡಬೇಕಂದ್ರೆ ಫೈನಲ್ ಡಾಕ್ಯುಮೆಂಟ್ ಏನೇನು ಬೇಕಂದ್ರೆ ರಿಜಿಸ್ಟರ್ಡ್ ಡೀಡ್ ಅಥವಾ ಟೈಟಲ್ ಡೀಡ್, ಸೇಲ್ ಡೀಡ್, ಗಿಫ್ಟ್ ಡೀಡ್, ರಿಲೀಸ್ ಡೀಡ್ ಮತ್ತೆ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ ಈ KYC ಪ್ರೋಸೆಸ್ ಮಾಡೋಕ್ಕೋಸ್ಕರ. ಮತ್ತೆ SAS ಪ್ರಾಪರ್ಟಿ ಟ್ಯಾಕ್ಸ್ ಅಪ್ಲಿಕೇಶನ್ ನಂಬರ್ ಮತ್ತೆ ಪ್ರಾಪರ್ಟಿ ಫೋಟೋಗ್ರಾಫ್ ಮತ್ತೆ ಖಾತಾ ಬೇಕಾಗಿರುತ್ತೆ ಮತ್ತೆ EC ಸರ್ಟಿಫಿಕೇಟ್ ಬೇಕಾಗಿರುತ್ತೆ ಸ್ನೇಹಿತರೆ. ಇದಿಷ್ಟು ಸರ್ಟಿಫಿಕೇಟ್ ಇದೊಂದು ವೆಬ್ಸೈಟ್ಗೆ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಹಾಗೆ ಸ್ನೇಹಿತರೆ,
ಖಾತಾ ಎಂದರೆ ಏನಂದ್ರೆ ನಿಮ್ಮ ಪ್ರಾಪರ್ಟಿಗೆ ಈಗಾಗಲೇ ಮ್ಯಾನ್ಯುವಲ್ ಖಾತಾ ಕೂಡ ಇಲ್ಲದಿದ್ದರೆ ಅಧಿಕೃತ ಈ ಆಸ್ತಿ ಪೋರ್ಟಲ್ನಲ್ಲಿ ನಿಮ್ಮ ಖಾತಾಗೆ ಅರ್ಜಿ ಸಲ್ಲಿಸಲು ಆಯ್ಕೆ ಇದೆ. ಅದು ಅರ್ಜಿ ಸಲ್ಲಿಸುವ ಪ್ರಾಪರ್ಟಿ ಡೀಟೇಲ್ಸ್, ಓನರ್ ಡೀಟೇಲ್ಸ್ ಮತ್ತು ಅಗತ್ಯ ದಾಖಲಾತಿಗಳನ್ನು ಸಲ್ಲಿಸಬೇಕಾಗುತ್ತದೆ. ಈ ಆಸ್ತಿಗೆ ಸಾಮಾನ್ಯವಾಗಿ ಬೇಕಾಗುವ ದಾಖಲಾತಿಗಳು ಏನೆಂದರೆ ಸ್ನೇಹಿತರೆ, ಓನರ್ ಅಥವಾ ಜಾಯಿಂಟ್ ಓನರ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಪ್ರಾಪರ್ಟಿ ಫೋಟೋ ಅಂಡ್ ಓನರ್ ಅಥವಾ ಜಾಯಿಂಟ್ ಓನರ್ಸ್ ಅವರ ಐಡೆಂಟಿಟಿ ಪ್ರೂಫ್ ಅಂಡ್ ಟೈಟಲ್ ಡೀಡ್ ಅಥವಾ ಖಾತಾ ಸರ್ಟಿಫಿಕೇಟ್ ಅಥವಾ ಚಾಪ್ಟರ್ ಕಾರ್ಡ ಅಂಡ್ ಕರೆಂಟ್ ಅಸೆಸ್ಮೆಂಟ್ ಇಯರ್ ಪ್ರಾಪರ್ಟಿ ಟ್ಯಾಕ್ಸ್ ಪೇಡ್ ರಿಸಿಪ್ಟ್ ಬೇಕಾಗಿರುತ್ತೆ ಸ್ನೇಹಿತರೆ. ಇದಿಷ್ಟು ಸಹಿತ ಈ ಆಸ್ತಿಗೆ ನೀವಿಂದ ಹಾಕ್ಬೇಕಂದ್ರೆ ನ್ಯೂ ಖಾತಾಗೆ ಇದಿಷ್ಟು ಡಾಕ್ಯುಮೆಂಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಮುಖ್ಯವಾಗಿ ನೀವು ಸ್ಟೇಟಸ್ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. ಸ್ಟೇಟಸ್ ಚೆಕ್ ಮಾಡಬೇಕಾದ್ರೆ ನೀವು ಸೇಮ್ ಆಸ್ ಇಟ್ ಈಸ್ ಈ ಆಸ್ತಿ ಅಥವಾ ಈ ಖಾತಾ ಸ್ಟೇಟಸ್ ಅಥವಾ EPID ವೆಬ್ಸೈಟ್ ಮುಖಾಂತರ ಹೋಗಿ ನಿಮ್ಮ ಪ್ರಾಪರ್ಟಿ ಡೀಟೇಲ್ಸ್ ID ನಂಬರ್ ಹಾಕ್ಬಿಟ್ಟು ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಸ್ಟೇಟಸ್ ಗೊತ್ತಾಗುತ್ತೆ. ಇದಕ್ಕೆ ಏನೋ ಒಂದು ಸಹಿತ ಹೆಲ್ಪ್ಲೈನ್ ನಂಬರ್ ಬೇಕಂದ್ರೆ ಇದೊಂದು ಹೆಲ್ಪ್ಲೈನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ. ಆಗಿತ್ತು ಇವತ್ತೊಂದು ಇದರಲ್ಲಿ ಇವೆಲ್ಲ ಇದೊಂದು ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇವಾಗ ರೀಸೆಂಟ್ ಡೇಸಲ್ಲಿ ಎಲ್ಲ ಡಿಜಿಟಲ್ ಆಗದ ಕಾರಣ ನಿಮ್ಮ ಆಸ್ತಿ ಸಹಿತ ಡಿಜಿಟಲ್ ಮುಖಾಂತರ ಸಹಿತ ನೀವು ನೋಡ್ಬೋದು. ಆದರೆ ಅದಕ್ಕೋಸ್ಕರ ಇದೊಂದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದ್ರ ಬಗ್ಗೆ ಹಾಗೆ ಇದರ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಆದಷ್ಟು ನಿಮಗೆ ಟ್ರೈ ಮಾಡ್ತೀನಿ ರಿಪ್ಲೈ ಮಾಡೋಕ್ಕೆ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.